ಅಕಸ್ಮಾತ್ ನಾವು ಬಿಜೆಪಿ ಅವರು ವಿಫಲ ಆಗಿದ್ರೆ ಉತ್ತರ ಯಾಕೆ ಕೊಡಕ್ ಹೋಗ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಮಾಡಕ್ ಹೋಗ್ತಾರೆ, ಸೆಷನ್ ಯಾಕೆ ಕರೆಯಕ್ ಹೋಗ್ತಾರೆ? ಪ್ರತಿಪಕ್ಷ ಇದೆ ಅಂತಾನೆ ತಾನೆ. ಈ ಉದಾಹರಣೆಗೆ ಬಿಡದಿ ಬಿಡದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ನಾವು ಬಹಳ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಈಗೇನಾಗಿದೆ, ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಕಮಿಟಿನೇ ರಚನೆ ಮಾಡ್ತಿರ್ಲಿಲ್ಲ ಅವರು. ನಾವು ಸಕ್ಸಸ್ಫುಲ್ ಪ್ರತಿಪಕ್ಷ ಆಗದೆ ಹೋಗಿದ್ರೆ ಕಮಿಟಿನೇ ರಚನೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಪ್ರತಿಪಕ್ಷ ಚೆನ್ನಾಗಿದೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ, ಅನೇಕ ರೈತ ವಿರೋಧಿ ನೀತಿಗಳಿಗೆ, ಜನ ವಿರೋಧಿ ನೀತಿಗಳಿಗೆ ಅನ್ನೋ ಕಾರಣಕ್ಕೋಸ್ಕರನೇ ಅವರು ನಮಗೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಸರ್ವಾಧಿಕಾರಿ ರೀತಿನಲ್ಲಿ ಮಾಡ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾ ಇದೀವಿ, ರೈತರ ವಿಷಯಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಬರ ರಾಜ್ಯ ಅಂತ ಘೋಷಣೆ ಮಾಡಿ ಅಂತ. ಸರ್ಕಾರದ ಹತ್ರ ಖಜಾನೆ ಖಾಲಿ ಆಗಿದೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಹಿರಿಯೂರಿಗೆ ಬಂದ್ರು. ಮೊನ್ನೆ ಹಿರಿಯೂರಿಗೆ ಬಂದು ಎಲೆಕ್ಷನ್ ಇದೆ ಅಲ್ಲಿ, ಹಿರಿಯೂರಿನಲ್ಲಿ ಬೈ ಎಲೆಕ್ಷನ್ ಇದೆ. ಏನ್ ಮಾಡಿದ್ರು, ಹೆಲಿಕಾಪ್ಟರ್ ಇಳಿದ್ಬಿಟ್ಟು 4 ಹೊಲಗಳನ್ನ ನೋಡಿದ್ರು. ಇದನ್ನ ಬರ ಅಧ್ಯಯನ ಅಂತ ಕರೀತಾರ. ನಾನು ಬರ ಅಧ್ಯಯನ ಮಾಡಿದೆ, ಒಬ್ರೇ ಅವ್ರು. ಇನ್ಯಾವ ಮಂತ್ರಿನೂ ಬರ ನೋಡ್ತಾ ಇಲ್ಲ, ರೈತರನ್ನ ನೋಡ್ತಾ ಇಲ್ಲ, ರೈತರ ಜೊತೆ ಸಂವಾದ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇದೀವಿ ಅಂತಾನೆ ಅವ್ರು ಹೆಲಿಕಾಪ್ಟರ್ ಇಳಿದು 4 ಹೊಲಗಳಿಗೆ ಹೋದ್ರು. ಇಲ್ಲಾಂದ್ರೆ ಅವ್ರು ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಪ್ರತಿಪಕ್ಷ ವಿಫಲ ಆಗಿ ತೆಗೆದುಕೊಳ್ತಾರೆ. ರೈತರು ಕೇಳ್ತಾರೆ, ಬರ ಅಂತ ಘೋಷಣೆ ಮಾಡ್ರಿ. ಮಹಿಳೆಯರು ಹಿಡ್ಕೊಳ್ತಾರೆ, ನಮಗೆ 4-5 ತಿಂಗಳಿಂದ ಏನು ಗೃಹಲಕ್ಷ್ಮಿ ಬಂದಿಲ್ಲ. ಆಮೇಲೆ ನಾನು ಬಳ್ಳಾರಿಗೆ ಹೋಗಿದ್ದೆ, ಬಳ್ಳಾರಿನಲ್ಲಿ ಪೆನ್ಷನ್, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಇದು ಬಂದೇ ಇಲ್ಲ. ಬರೀ ಬಳ್ಳಾರಿ ತಾಲೂಕಲ್ಲಿ 11,000 ಜನಕ್ಕೆ ಬಂದಿದೆ. 11,000 ಜನಕ್ಕೆ ಬಂದಿದೆ. BPL ಕಾರ್ಡ್ ಇದೆ, ನನ್ನ ಹತ್ರ ತೋರಿಸ್ತಿದಾರೆ 106 ಜನ. ತಹಸೀಲ್ದಾರ್ಗೂ ಕರ್ಸಿದ್ವಿ. ತಹಸೀಲ್ದಾರ್ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಅವ್ರು ಇನ್ನೊಂದ್ಸರಿ ಇನ್ಕಮ್ ಅನ್ನ ತೋರಿಸ್ಲಿ. ಇನ್ಕಮ್ ಇರೋದನ್ನ ಎಲ್ಲರೂ ತೆಗೆದುಕೊಂಡು ಬಂದಿದ್ದಾರೆ. 32,000 ಇದೆ, 16,000 ಇದೆ, ಅಳ್ತಾರೆಲ್ಲ. ಸರ್ಕಾರ ಏನು, BPL ಕಾರ್ಡ್ ಅನ್ನ ಇನ್ನೊಂದು 25 ಲಕ್ಷ ಕಡಿಮೆ ಮಾಡಬೇಕು. ಗ್ಯಾರಂಟಿ ವಿಫಲ. ಈಗ ಉದಾಹರಣೆ 4-5 ತಿಂಗಳಿಂದ ಯಾಕೆ ಗೃಹಲಕ್ಷ್ಮಿಗೆ ಹಣ ಹಾಕಿಲ್ಲ? ಈಗ ಯಾಕೆ ಹಾಕಿಲ್ಲ? ಪ್ರತಿ ತಿಂಗಳು ಹಾಕ್ಬೇಕು ತಾನೆ ನಿಮ್ಮ ನೀತಿ ಅಂತೆ. ಯಾಕೆ ಹಾಕಿಲ್ಲ? ಇದನ್ನ ವಿಫಲ ಅಂತೀವೋ ಸಫಲ ಅಂತೀವೋ? ಸಫಲ ಅಂತಾದ್ರೆ ಪ್ರತಿ ತಿಂಗಳು ಎಲ್ರಿಗೂ ಗೌರ್ಮೆಂಟ್ ನೌಕರರಿಗೆ ಸ್ಯಾಲ್ರಿ ಹೆಂಗ್ ಬರುತ್ತೆ ಹಂಗ್ ಬರ್ಬೇಕಲ್ಲ. ಇದು ವಿಫಲ. ಜನ ಹಿಡ್ಕೊಳ್ತಾರೆ, ಜನ ಕೇಳ್ತಾರೆ, ಜನ ಅಡ್ಡ ಹಾಕ್ತಾರೆ, ಕಾರ್ ಮುಂದೆ ಬಂದು ನಿಂತ್ಕೊಳ್ತಾರೆ ಅಂತ ಯಾರು ಕೂಡ ಮಂತ್ರಿಗಳು ಪ್ರವಾಸ ಮಾಡ್ತಾರೆ. ಈಗ ಕೇಂದ್ರ ಸರ್ಕಾರ, ನಾನು 10 ವರ್ಷದ್ದೇ ತಗೊಳ್ತೀನಿ, ಪ್ರವಾಹ ಬಂದಿದೆ, ಬರ ಬಂದಿದೆ, ಕೇಂದ್ರ ಸರ್ಕಾರ ಕೊಟ್ಟಿದೆಯೋ ಕೊಟ್ಟಿಲ್ವೋ? ಕೊಡ್ತಾ ಬಂದಿದೆ. ನೀವು ಮೊದ್ಲು ಕೊಡಿ, ಎಷ್ಟು ಬರ ಆಗಿದೆ. ಉದಾಹರಣೆ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಈಗ ನಾನು ಮಾತಾಡ್ತಾ ಇದ್ದೆ ನಮ್ಮ ಇವ್ರ ಹತ್ರ, ಬಹಳಷ್ಟು ಜನ ಮೊದಲು ಮಳೆ ಬಂತು ಅಂತ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿದ ಮೇಲೆ ಹುಟ್ಟಿದು ಸಸಿ ಹುಟ್ಟಿದು, ಆಮೇಲೆ ಸ್ವಲ್ಪ ಮಳೆನೇ ಬರ್ಲಿಲ್ಲ, ಆಮೇಲೆ ಎಲ್ಲ ಮತ್ತೆ ಅರಗಿದ್ದಾರೆ. ಈಗ 2ನೇ ಸರಿ ಈಗ ಮಳೆ ಬಂದಿದೆಯಲ್ಲ ನಿನ್ನೆ, ಈಗ 2ನೇ ಸರಿ ಬಿತ್ತಬೇಕು. ಈಗ 2ನೇ ಸರಿ ಬಿತ್ತಬೇಕು ಅಂತ ಹೇಳಿದ್ರೆ 2ನೇ ಸಾರಿ ಅವ್ನ ಜೇಬಿಂದ ತೆಗಿಬೇಕು. ಇದ್ರೆ ತಾನೇ ಜೇಬಿಂದ ತೆಗಿಯೋದು. ಇದಕ್ಕೆ ಸರ್ಕಾರ ನೆರವಿಗೆ ಬರ್ಬೇಕೋ ಬರಬಾರ್ದು? ಹಾಗಾಗಿ ರೈತರಿಗೆ ನೆರವಿಗೆ ಬರ್ತಾ ಇಲ್ಲ ಈ ಸರ್ಕಾರ. ಎಲ್ಲೆಲ್ಲಿ ಸ್ವಲ್ಪ ಈಗ 2ನೇ ಸಾರಿ ಮಳೆ ಬಂದಿದೆ, ಈಗ ಬಿತ್ತುತ್ತಾ ಇದ್ದಾರೆ. ಸರ್ಕಾರ ನೆರವಿಗೆ ಬರ್ಬೇಕಲ್ಲ. ಈಗ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ, ಕೊಡಲ್ಲ ಅಂತಲ್ಲ. ಕೇಂದ್ರ ಸರ್ಕಾರದಿಂದ ಕಮಿಟಿ ಬರಬೇಕು, ಅಧ್ಯಯನ ಮಾಡಬೇಕು, ಅಥವಾ ಇಂತಿಷ್ಟು ಲಾಸ್ ಆಗಿದೆ ಅಂತ ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ರಿಪೋರ್ಟ್ ಕಳಿಸ್ಬೇಕು. ಅವಾಗ ಕೇಂದ್ರ ಸರ್ಕಾರ ಕಳಿಸೋದು, ಒಂದೇಟಿಗೆ ಕಳ್ಸಲ್ಲ.
ಗೌರ್ಮೆಂಟ್ ಇದ್ದಾಗ ಸೈಂಟಿಫಿಕ್ ವರದಿ ಕಳಿಸ್ತಾ ಇಲ್ಲ, ಅಂದಾಜ್ ಕಳ್ಸಿದ್ರು ಬರಲ್ಲ. ಅಂದಾಜ್ ಹಿಂಗ ಯಾರು ಅಧ್ಯಯನ ಮಾಡಿದ್ದಾರೆ? ಅಧಿಕಾರಿಗಳು ಬಂದಿದಾರ? ಅಂದಾಜ್ ಕಳ್ಸೋದು ಬೇರೆ. ಓಕೆ, ಜಿಲ್ಲಾಧಿಕಾರಿಗಳ ಹತ್ರ ಒಂದಿಷ್ಟು ರಿಪೋರ್ಟ್ ಇದೆ, ನನ್ನ ಪ್ರಕಾರ ಅದು ಬಹಳ ಫೈನಲ್ ರಿಪೋರ್ಟ್ ಅಲ್ಲ. ಹಾಗಾಗಿ ಒಂದು ಒಳ್ಳೆ ರಿಪೋರ್ಟ್ ಅನ್ನ ಕಳಿಸ್ಬೇಕು, ಅಧ್ಯಯನಕ್ಕೆ ಬರಬೇಕು. ಅವಾಗ ತಾಲೂಕಾ ಅಗ್ರಿಕಲ್ಚರ್ ಆಫೀಸರ್ಗಳು ಏನ್ ಮಾಡ್ತಾ ಇದ್ದಾರೆ, ಜಿಲ್ಲಾ ಕೃಷಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಡಿಸಿಗಳು ಏನ್ ಮಾಡ್ತಾ ಇದ್ದಾರೆ, ಬರ ಅಂತ ಘೋಷಣೆ ಮಾಡ್ಬೇಕು. ಈಗಲೂ ಆಗ್ರಹ ಪಡಿಸ್ತೀನಿ ನಾನು, ಬರ ಅಂತ ಘೋಷಣೆ ಮಾಡ್ಬೇಕು. ಈಗ ತಕ್ಷಣ ಬಿತ್ತೋದಕ್ಕೆ ಏನ್ ಇದ್ದಾರೆ ಅವ್ರಿಗೆ ನೆರವಿಗೆ ಬರ್ಬೇಕು, ಸರ್ಕಾರ ಅನೌನ್ಸ್ ಮಾಡ್ಬೇಕು. ನಾನು ಅದಕ್ಕೆ ಮೊನ್ನೆ ಚಿತ್ರದುರ್ಗದಲ್ಲಿ ಬೆಂಗಳೂರು ಡಿವಿಷನ್ನಿನ ಶಾಸಕರ ಸಂಸದರ ಸಭೆಯನ್ನ ಕರೆದಿತ್ತು. ಅಲ್ಲೋದಾಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಮೊದಲನೇ ಹಂತದ ಪರಿಹಾರವನ್ನ ಕೊಡಿ, ಘೋಷಣೆ ಮಾಡಿ, ಬರ ಅಂತ ಘೋಷಣೆ ಮಾಡಿ. ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ವಿಧಾನ ಪರಿಷತ್ನಲ್ಲಿ ಒಂದು ಪ್ರತೀತಿ ಇದೆ. ಓಕೆ, ನಿಮಗೆ ಬಹುಮತ ಬಂದ ತಕ್ಷಣನೇ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರನ್ನ ಕೆಳಗಿಳಿಸೋದು ಇದು ಸರಿಯಾದ ಪರಂಪರೆ ಅಲ್ಲ. ಈ ಉದಾಹರಣೆಗೆ ನಮಗೆ ಮೆಜಾರಿಟಿ ಇತ್ತು, ಅವಾಗ ನಮ್ಮ ಉಡುಪಿಯ ಶಾಸಕರು, ಅವ್ರ ಹೆಸರು ಎಂತ ಶೆಟ್ಟಿ ಇದೆ, ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಸಭಾಪತಿಗಳನ್ನಾಗಿ ನಾವು ಮುಂದುವರಿಸಿದ್ದೇನೆ. ನಮಗೆ ಮೆಜಾರಿಟಿ ಇದ್ದಾಗ್ಲೂ ಕೂಡ ನಮಗೆ ಬಿಜೆಪಿ ಮೆಜಾರಿಟಿ ಇತ್ತು, ಅವತ್ತು ನಾವು ಕೆಳಗಿಳಿಸ್ಲಿಲ್ಲ ಅವ್ರ ಟರ್ಮ್ ಮುಗಿಯವರೆಗೂ. ಈಗ ಉದಾಹರಣೆಗೆ ಸೀನಿಯರ್ 8 ಬಾರಿ ಶಾಸಕರಾಗಿರುವಂತವ್ರು ಬಸವರಾಜ ಹೊರಟ್ಟಿ ಅವರು ಒಂದ್ಸರಿನೂ ಸೋತಿಲ್ಲ, ಬಹಳ ಸೀನಿಯರ್, ಅವ್ರನ್ನ ಯಾಕೆ ಇಳಿಸ್ಬೇಕು? ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಮುಂದುವರಿಸಬೇಕು. ಅವಿಶ್ವಾಸ ಮಂಡನೆ ಮಾಡಿದ್ರೆ ನಾವು ಫೇಸ್ ಮಾಡ್ತೀವಿ, ಚರ್ಚೆ ಆಗ್ಲಿ. ಯಾಕೆ ಇಳಿಸ್ತಾ ಇದ್ದೀರಿ, ಏನ್ ಕಾರಣ, ನಾವು ನಿಮ್ಗೆ ಇಳಿಸಿದ್ವಾ, ಚರ್ಚೆ ಮಾಡ್ತೀವಿ. ಕೆಪಿಎಸ್ಸಿ ಬಗ್ಗೆ ಈ ಸರ್ಕಾರ ಏನ್ ಕೇಂದ್ರ ಸರ್ಕಾರದ ಬಗ್ಗೆ ಧೋರಣೆಯನ್ನ ನೀವು ಮಾಡಿದ್ರಿ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆಯನ್ನ ಕೊಡಬೇಕು ಅಂತ ನೀವು ಆಗ್ರಹ ಪಡಿಸಿದ್ರಿ, ರಾಜೀನಾಮೆಯನ್ನ ಕೊಟ್ರು. ಅದು ಯಾವ ಕಾರಣಕ್ಕೋಸ್ಕರ, ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡ ಮೇಲೂ ಕೂಡ ರಾಜೀನಾಮೆ ಕೊಡ್ಬೇಕಷ್ಟೇ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಅವ್ರು. ಕ್ವಶನ್ ಪೇಪರ್ ಬಗ್ಗೆ ಆಕ್ಷನ್ ತೆಗೆದುಕೊಂಡಿದ್ರು, ಎಕ್ಸಾಮ್ ಮಾಡಿದ್ರು, ಆಮೇಲೆ ಒಳ್ಳೆ ಸಿಲೆಬಸ್ ಕೊಟ್ಟಿದ್ರು, ಶೈಕ್ಷಣಿಕ ಸುಧಾರಣೆಗಳ ಕೆಲಸವನ್ನ ಮಾಡ್ತಾ ಇದ್ರು. ಅವ್ರು ಇರಬಾರ್ದು ನಮಗಷ್ಟೇ ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಬಹಳ ಬ್ಯಾಡ್ ಮೆಸೇಜ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟರು. ಕೆಪಿಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಇಷ್ಟೊಂದು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಆಗ್ರಹ ಪಡಿಸ್ತೇನೆ, ಇದನ್ನೊಂದು ಸರ್ವಪಕ್ಷ ಸಭೆಯನ್ನ ಕರೀರಿ, ಚರ್ಚೆ ಮಾಡ, ಹೌಸ್ ಅಲ್ಲೂ ಇಡ್ರಿ. ಹಾಗಾಗಿ ಕೆಪಿಎಸ್ಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ಏನು ಅಂದ್ರೆ, ಈ ಉದಾಹರಣೆಗೆ ಹರ್ಷ್ ಗುಪ್ತಾ ಏನಿದ್ದಾರೆ ಆ ತರದ ಅಧಿಕಾರಿಯನ್ನ ಹಾಕಿ, ಅದ್ಯಾಕೆ ಸರಿ ಆಗಲ್ಲ? ಇಚ್ಛಾಶಕ್ತಿ ಇಲ್ಲ ಸರ್ಕಾರಕ್ಕೆ.